ಫ್ರೆಂಚ್ ಫ್ರೈಸ್ ಅಂದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರು ಕೂಡ ತುಂಬಾನೇ ಇಷ್ಟಪಡ್ತಾರೆ. ನಮ್ಮ ಚಾನೆಲ್ನಲ್ಲಿ ಆಲ್ರೆಡಿ ಮೆಕ್ಡೊನಾಲ್ಡ್ ಸ್ಟೈಲ್ನಲ್ಲಿ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅನ್ನೋದರ ಬಗ್ಗೆ ವಿಡಿಯೋವನ್ನು ಹಾಕಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ ಕೇವಲ 1 ಚಮಚ ಅಡುಗೆ ಎಣ್ಣೆ ಹಾಕಿ ಹೆಲ್ದಿ ವರ್ಷನ್ ಆಫ್ ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ನೋಡೋಣ. ನಾನಿಲ್ಲಿ 3 ಆಲೂಗಡ್ಡೆಯನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮತ್ರ ಉದ್ದನೆಯ ಶೇಪ್ನಲ್ಲಿರುವ ಆಲೂಗಡ್ಡೆ ಇದ್ರೆ ಅದನ್ನು ಆರಿಸಿಕೊಳ್ಳಿ. ನಾನಿಲ್ಲಿ ಇದನ್ನು ಚೆನ್ನಾಗಿ ತೊಳೆದುಕೊಂಡು ಸ್ವಚ್ಛ ಮಾಡಿಕೊಂಡಿದ್ದೇನೆ. ಮೊದಲಿಗೆ ಒಂದೊಂದೇ ಆಲೂಗಡ್ಡೆಯನ್ನು ತೆಗೆದುಕೊಂಡು ಇದರ ಸಿಪ್ಪೆಯನ್ನು ತೆಗಿಬೇಕು. ಫ್ರೆಂಚ್ ಫ್ರೈಸ್ ಕ್ರಿಸ್ಪಿ ಆಗಬೇಕಾದ್ರೆ ಆಲೂಗಡ್ಡೆಯಲ್ಲಿ ಸ್ಟಾರ್ಚ್ ಕಡಿಮೆ ಇರಬೇಕು. ಸೊ ಆದಷ್ಟು ಕಡಿಮೆ ಸ್ಟಾರ್ಚ್ ಕಂಟೆಂಟ್ ಇರುವ ಆಲೂಗಡ್ಡೆಯನ್ನು ಆರಿಸಿಕೊಳ್ಳಿ. ನಾವಿಲ್ಲಿ ಫ್ರೆಂಚ್ ಫ್ರೈಸ್ ಅನ್ನು ಮಾಡುವಾಗ ಕೂಡ ಆದಷ್ಟು ಇದರ ಸ್ಟಾರ್ಚ್ ಅನ್ನು ತೆಗೆಯುತ್ತೇವೆ. ಅದು ಹೇಗಂತ ಮುಂದೆ ತೋರಿಸ್ತೇನೆ. ಒಂದು ಬೌಲ್ನಲ್ಲಿ ನೀರನ್ನು ಹಾಕಿ ಸಿಪ್ಪೆ ತೆಗೆದ ಎಲ್ಲ ಆಲೂಗಡ್ಡೆಯನ್ನು ಇದರ ಒಳಗೆ ಹಾಕಿಡಿ. ಈಗ ಆಲೂಗಡ್ಡೆಯನ್ನು ಒಂದೊಂದಾಗಿ ತೆಗೆದುಕೊಂಡು ಉದ್ದಕ್ಕೆ ಕಟ್ ಮಾಡಬೇಕು. ನೀವು ಬೇಕಾದರೆ ಇದನ್ನು ಡೈರೆಕ್ಟ್ ಆಗಿ ಉದ್ದಕ್ಕೆ ಕಟ್ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ಇಲ್ಲಿ ತೋರಿಸಿದ ಹಾಗೆ ಮೊದಲಿಗೆ ಬದಿಯನ್ನು ಕಟ್ ಮಾಡಿಕೊಳ್ಳಿ. ನಂತರ ಸ್ಲೈಸ್ ಮಾಡಿಕೊಂಡು ಉದ್ದಕ್ಕೆ ಕಟ್ ಮಾಡಿ. ಫ್ರೆಂಚ್ ಫ್ರೈಸ್ನ ಕಟ್ಟರ್ ಇದ್ರೆ ತುಂಬಾ ಸುಲಭವಾಗಿ ಒಳ್ಳೆ ಶೇಪ್ನಲ್ಲಿ ಈಕ್ವಲ್ ಆಗಿ ಕಟ್ ಮಾಡಬಹುದು. ಇದನ್ನು ತುಂಬಾ ತೆಳುವಾಗಿ ಕಟ್ ಮಾಡಬೇಡಿ. ಇಲ್ಲಿ ತೋರಿಸಿದ ಹಾಗೆ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿಕೊಳ್ಬೇಕು. ಆಲೂಗಡ್ಡೆಯನ್ನು ಕಟ್ ಮಾಡಿದ ಬಳಿಕ ಅದರಲ್ಲಿ ಮಾಯಿಶ್ಚರ್ ತರ ಇರೋದು ನೋಡಬಹುದು. ಅದು ಆಕ್ಚುಲಿ ಸ್ಟಾರ್ಚ್ ಕಂಟೆಂಟ್ ಆಗಿರ್ತದೆ. ಸೊ ಸ್ಟಾರ್ಚ್ ಜಾಸ್ತಿ ಇದ್ರೆ ನೀವು ಫ್ರೆಂಚ್ ಫ್ರೈಸ್ ಅಥವಾ ಚಿಪ್ಸ್ ಅನ್ನು ಮಾಡೋವಾಗ ಅದು ಕ್ರಿಸ್ಪಿಯಾಗಿ ಬರೋದಿಲ್ಲ. ಕಟ್ ಮಾಡಿದ ಈ ಆಲೂಗಡ್ಡೆಯನ್ನು ನೀರಿನೊಳಗೆ ಹಾಕಿ ಮುಳುಗಿಸಿಡಿ. ಒಂದು 10 ನಿಮಿಷನಾದ್ರೂ ಮುಳುಗಿಸಿಡಬೇಕು. ನೀವಿಲ್ಲಿ ಈ ನೀರಿನ ಕಲರ್ ಪೇಲ್ ಆಗಿರೋದು ನೋಡಬಹುದು. ಹಾಗಾಗಿ ಇದನ್ನು ಡ್ರೈನ್ ಮಾಡ್ಕೊಳ್ಳಿ ಮತ್ತು 2-3 ಸಲ ಇದೇ ರೀತಿ ನೀರನ್ನು ಹಾಕಿ ಡ್ರೈನ್ ಮಾಡಿ. ಆದಷ್ಟು ಇದರಿಂದ ಸ್ಟಾರ್ಚ್ ಕಂಟೆಂಟ್ ಹೋಗಿದೆ. ಈಗ ಇದಕ್ಕೆ ನೀರನ್ನು ಹಾಕಿಕೊಂಡು 10 ನಿಮಿಷ ನಾನು ಪಕ್ಕಕ್ಕಿಡ್ತೇನೆ. ಕೆಲವರು ಐಸ್ ಕೋಲ್ಡ್ ನೀರನ್ನು ಹಾಕ್ತಾರೆ. ನಾನಿಲ್ಲಿ ನಾರ್ಮಲ್ ನೀರನ್ನೇ ಹಾಕಿದ್ದೇನೆ. ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಲಿಕ್ಕಿಟ್ಟಿದ್ದೇನೆ. ಇದಕ್ಕೆ ರೋಲಿಂಗ್ ಬಾಯ್ಲ್ ಬಂದ ನಂತರ ತುಂಡು ಮಾಡಿಟ್ಟ ಆಲೂಗಡ್ಡೆಯನ್ನು ಹಾಕಿ ನಾವಿಲ್ಲಿ ಇದನ್ನು ಬ್ಲಾಂಚ್ ಮಾಡ್ತೇವೆ, ಸಂಪೂರ್ಣವಾಗಿ ಬೇಯಿಸೋದಿಲ್ಲ. ನೀವಿಲ್ಲಿ ನೋಡಬಹುದು ಆಲೂಗಡ್ಡೆಯನ್ನು ಹಾಕಿದ ಬಳಿಕ ರೋಲಿಂಗ್ ಬಾಯ್ಲ್ ಸ್ಟಾಪ್ ಆಗಿದೆ. ಇದನ್ನು ಕೇವಲ 3 ನಿಮಿಷ ಮಾತ್ರ ಬ್ಲಾಂಚ್ ಮಾಡಿ. ಇದು ಜಾಸ್ತಿ ಬೆಂದು ಬಿಟ್ರೆ ಫ್ರೆಂಚ್ ಫ್ರೈಸ್ ಮಾಡಲಿಕ್ಕೆ ಆಗೋದಿಲ್ಲ. 1-2 ನಿಮಿಷ ಆಗ್ತಿದ್ದ ಹಾಗೇನೆ ಇದರ ಮೇಲೆ ನೊರೆ ತರ ಇರೋದು ನೋಡಬಹುದು. ಆಲೂಗಡ್ಡೆ ಅದರಲ್ಲಿರುವ ಸ್ಟಾರ್ಚ್ ಅನ್ನೆಲ್ಲ ಬಿಡ್ತಾ ಇದೆ. ಇದಕ್ಕೆ ಒಂದು ಕುದಿ ಬರ್ಲಿಕ್ಕೆ ಶುರುವಾದಾಗಲೇ ಗ್ಯಾಸ್ ಅನ್ನು ಆಫ್ ಮಾಡಿಬಿಡಿ. ಕೂಡಲೇ ಇದನ್ನು ಬಸಿದುಕೊಂಡು ಇದರ ಮೇಲೆ ತಣ್ಣೀರನ್ನು ಕೂಡ ಹಾಕಿ ಡ್ರೈನ್ ಮಾಡಿಕೊಂಡ ಆಲೂಗಡ್ಡೆಯ ತುಂಡುಗಳನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹರಡಿ ಈ ಬಟ್ಟೆಯ ಇನ್ನೊಂದು ಬದಿಯಿಂದ ಆದಷ್ಟು ಇದರ ನೀರಿನ ಪಸೆಯನ್ನು ತೆಗೆಯಿರಿ. ನೀವಿಲ್ಲಿ ನೋಡಬಹುದು ನಾನು ಬ್ಲಾಂಚ್ ಮಾಡಿದ ಬಳಿಕ ಕೂಡ ಇದು ಓವರ್ ಆಗಿ ಸಾಫ್ಟ್ ಆಗಿಲ್ಲ, ಇದು ಸ್ಟಿಫ್ ಆಗೇ ಇದೆ. ನೀವು ಫ್ರೆಂಚ್ ಫ್ರೈಸ್ ಅನ್ನು ಫ್ರೈ ಮಾಡಿ ಮಾಡೋದಾದ್ರೂ ಕೂಡ ಇಲ್ಲಿ ತನಕ ಸ್ಟೆಪ್ ಸೇಮ್ ಆಗಿರ್ತದೆ. ಈಗ ನಾವು ಹೆಲ್ದಿಯಾಗಿ ಫ್ರೆಂಚ್ ಫ್ರೈಸ್ ಅನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಬ್ಲಾಂಚ್ ಮಾಡಿಕೊಂಡಿರುವ ಆಲೂಗಡ್ಡೆಯ ತುಂಡುಗಳನ್ನು ಹಾಕಿ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿ ಮಿಕ್ಸಿಂಗ್ ಬೌಲ್ ಅನ್ನು ಆಚೆ ಈಚೆ ಮಾಡಿಕೊಂಡು ಅಡುಗೆ ಎಣ್ಣೆ ಎಲ್ಲಾ ಕಡೆ ತಗುಲುವ ಹಾಗೆ ಮಾಡಬೇಕು. ಇದಕ್ಕೆ 1 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಅನ್ನು ಹಾಕಿ ಅರ್ಧ ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕಿ ನಾವಿಲ್ಲಿ ಎಣ್ಣೆ ಹಾಕಿರೋದು ಈ ಕಾರ್ನ್ ಫ್ಲೋರ್ ಮತ್ತು ಅಕ್ಕಿ ಹಿಟ್ಟು ಚೆನ್ನಾಗಿ ಕೋಟ್ ಆಗಲಿ ಅಂತ. ಇದಕ್ಕೆ ಉಪ್ಪನ್ನು ಈಗ ಹಾಕಲೇಬಾರದು. ಉಪ್ಪು ಮಾಯಿಶ್ಚರ್ ಅನ್ನು ಬಿಡ್ತದೆ, ಹಾಗಾಗಿ ಫ್ರೆಂಚ್ ಫ್ರೈಸ್ ಸಾಫ್ಟ್ ಆಗ್ತದೆ. ನಾವಿದನ್ನು ಫ್ರೈ ಮಾಡೋದಿಲ್ಲ, ಬದಲಿಗೆ ಬೇಕ್ ಮಾಡ್ತೇವೆ. ಇದನ್ನು ಬೇಕ್ ಮಾಡಲಿಕ್ಕೆ ನೀವು OTG ಅಥವಾ ಕನ್ವೆಕ್ಷನ್ ಓವನ್ ಅಥವಾ ಏರ್ ಫ್ರೈಯರ್ ಅನ್ನು ಉಪಯೋಗಿಸಬಹುದು. ನಾನಿಲ್ಲಿ ಬೇಕಿಂಗ್ ಟ್ರೇ ಅನ್ನು ತೆಗೆದುಕೊಂಡಿದ್ದೇನೆ ಮತ್ತೆ ಇದನ್ನು ಗ್ರೀಸ್ ಮಾಡಲಿಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೇನೆ. ನಿಮ್ಮತ್ರ ಪಾರ್ಚ್ಮೆಂಟ್ ಪೇಪರ್ ಇದ್ರೆ ಎಣ್ಣೆ ಸವರೋ ಬದಲು ಅದನ್ನು ಹಾಕಬಹುದು. ಈಗ ಒಂದೊಂದಾಗಿ ಫ್ರೆಂಚ್ ಫ್ರೈಸ್ ಅನ್ನು ಬೇಕಿಂಗ್ ಟ್ರೇಯ ಮೇಲೆ ಇಟ್ಬಿಡಿ. ನಿಮ್ಮ ಅವನ್ನ ಕೆಪಾಸಿಟಿ ತುಂಬಾ ದೊಡ್ಡದಿದ್ರೆ ಒಂದೇ ಬ್ಯಾಚ್ ನಲ್ಲಿ ಇದನ್ನು ಬೇಕ್ ಮಾಡ್ಲಿಕ್ಕೆ ಆಗ್ತದೆ. ನಾನಿಲ್ಲಿ ಜೋಡಿಸಿಟ್ಟ ಹಾಗೆ ಇದನ್ನು ಇಟ್ಬಿಡಿ.
ಅವನ್ ಅನ್ನು ಪ್ರೀಹೀಟ್ ಮಾಡಿಕೊಂಡು ಮೊದಲಿಗೆ 200 ಡಿಗ್ರಿ ಸೆಲ್ಸಿಯಸ್ನಲ್ಲಿ 10 ನಿಮಿಷ ಬೇಕ್ ಮಾಡಿ. 10 ನಿಮಿಷದ ಬಳಿಕ ಇದು ಹೊರಗೆ ತೆಗೆದಾಗ ಆಲ್ಮೋಸ್ಟ್ 40% ಬೇಕಾಗಿರ್ತದೆ. ನಂತರ ಇದನ್ನು ಒಂದೊಂದೇ ಫ್ಲಿಪ್ ಮಾಡ್ಕೊಳ್ಬೇಕು. ಇನ್ನೊಂದು ಬದಿ ಬೇಕಾಗ್ಲಿಕ್ಕೆ ನಾವಿದನ್ನು ಫ್ಲಿಪ್ ಮಾಡ್ತೇವೆ. ಫ್ಲಿಪ್ ಮಾಡಿಕೊಂಡ ಬಳಿಕ ಪುನಃ 10 ನಿಮಿಷ 200 ಡಿಗ್ರಿನಲ್ಲೇ ಬೇಕ್ ಮಾಡಿ. ನಂತರ ಕೊನೆಯಲ್ಲಿ 5 ನಿಮಿಷ ಗ್ರಿಲ್ ಮೋಡ್ನಲ್ಲಿ ಹಾಕಿ 5 ನಿಮಿಷ ಗ್ರಿಲ್ ಮಾಡಿ, ಆಗ ಕ್ರಿಸ್ಪಿಯಾಗಿ ಬಿಡುತ್ತದೆ. ಫ್ರೆಂಚ್ ಫ್ರೈಸ್ ಈಗ ಪರ್ಫೆಕ್ಟ್ ಆಗಿ ಬೇಕಾಗಿದೆ. ಇದನ್ನು ಮೊದಲಿಗೆ ಒಂದು ಸ್ಪೂನ್ನ ಸಹಾಯದಿಂದ ಒಟ್ಟುಗೂಡಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಬೆರೆಸಿ. ನಾನು ಈ ಟ್ರೇನಲ್ಲೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ತೇನೆ. ಬೇಕಾದರೆ ಇದನ್ನು ಒಂದು ಬೌಲ್ಗೆ ಹಾಕೊಂಡು ನಂತರ ಉಪ್ಪನ್ನು ಹಾಕ್ಬೋದು. ನೀವು ಈಗ ಮಿಕ್ಸ್ ಮಾಡುತ್ತಿದ್ದ ಹಾಗೇನೆ ಇದರಲ್ಲಿರುವ ಎಕ್ಸ್ಟ್ರಾ ಕಾರ್ನ್ಫ್ಲೋರ್ ಮತ್ತು ರೈಸ್ ಫ್ಲೋರ್ ಈಗ ಸಪರೇಟ್ ಆಗ್ತಾ ಇದೆ. ಇದರ ಟೆಕ್ಸ್ಚರ್ ಹೇಗಿರ್ತದೆ ಅಂದ್ರೆ ಒಳಗಡೆ ಸಾಫ್ಟ್ ಇರ್ತದೆ ಮತ್ತೆ ಹೊರಗಡೆ ಕ್ರಿಸ್ಪಿಯಾಗಿ ಫ್ಲಫಿ ಆಗಿರ್ತದೆ. ಸಾಲ್ಟ್ ಅನ್ನು ಬಿಟ್ಟು ನಿಮಗೆ ಇಷ್ಟವಾದ ಸೀಸನಿಂಗ್ಸ್ ಅನ್ನು ಹಾಕ್ಬೋದು. ಇದರ ಮೇಲೆ ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್ ಪೌಡರ್ ಅಥವಾ ಒರೆಗಾನೋದಂತ ಸೀಸನಿಂಗ್ ಅನ್ನು ಹಾಕಿ ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.